ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತೊಂದು ಒಳ್ಳೆ ಕಲ್ತಪ್ಪ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಈವ್ನಿಂಗ್ ಕಾಫಿಗೆ, ಟೀಗೆ, ಇಲ್ಲ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಮಾಡಿಕೊಡ್ಬೋದು. ಇವಾಗ ಇಲ್ಲಿ ನೋಡಿ, ನಾನು 1 ಬೌಲ್ ಅಕ್ಕಿ ನೋಡಿ, ಈ ಥರ ಬೌಲಲ್ಲಿ 1 ಬೌಲ್ ಅಕ್ಕಿನ ನಾನು ಬೆಳಿಗ್ಗೆ ನೆನೆಸಿಟ್ಕೊಂಡಿದ್ದೆ. ಈಗ ಸಾಯಂಕಾಲಕ್ಕೆ ನಾನು ಮಾಡ್ತಾಯಿದ್ದೀನಿ. ನೀವು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಡ್ಬೋದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಆ ಮಿಕ್ಸಿ ಜಾರ್ಗೆ ಈ ನೆನೆಸಿಟ್ಟಿರೋ ಅಕ್ಕಿನೆಲ್ಲ ಹಾಕೋಣ. ಆಮೇಲೆ ನಾವು ಯಾವ ಪಾತ್ರೆಯಲ್ಲಿ ಅಳತೆ ತೊಗೊಂಡಿರ್ತೀವಿ ಅದೇ ಪಾತ್ರೆಯಲ್ಲಿ ಒಂದು ಅರ್ಧ ಆಗುವಷ್ಟು ಅನ್ನ ತೊಗೊಳ್ಳೋಣ. ಮತ್ತು ಅದೇ ಪಾತ್ರೆಯಲ್ಲಿ ಒಂದು 1/4 ಭಾಗ ಆಗುವಷ್ಟು ತೆಂಗಿನ ತುರಿ ತೊಗೊಳ್ಳೋಣ. ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಸೋಡಾ ಪುಡಿ ಹಾಕ್ಕೊಳ್ಳೋಣ. ಒಂದು 2-3 ಏಲಕ್ಕಿ ಹಾಕ್ಕೊಳ್ಳೋಣ. ಮತ್ತು ಒಂದು ಚಿಟಿಕೆ ಉಪ್ಪು. ಇಷ್ಟನ್ನು ಹಾಕಿ ಅದೇ ಬೌಲಲ್ಲಿ 1 ಬೌಲ್ ಫುಲ್ ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಇವಾಗ ನಾವು ಬೇರೆ ಇನ್ನೊಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ನಾವು ಅಳತೆ ಮಾಡ್ಕೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಫುಲ್ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಳ್ಳಿ. ಇದು ನಾನೀಗ ಅಂಗನವಾಡಿ ಸಿಗುತ್ತಲ್ಲ ಆ ಬೆಲ್ಲ ಹಾಕೋತಾ ಇದ್ದೀನಿ. ನೀವು ಬೇರೆ ಬೆಲ್ಲ ಬೇಕಿದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಅದರಲ್ಲೊಂದು 1/4 ಭಾಗದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಕುದಿಸ್ದಂಗೆ ತೆಗೆದು ನೋಡಿ, ಈ ಥರ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಈ ಥರ ಕುದಿಯೋ ಬೆಲ್ಲದ ನೀರನ್ನೇ ಹಾಕಬೇಕು. ತಣ್ಣಗಾದ್ಮೇಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಕುದೀತಾ ಇರೋದನ್ನ ಹಾಗೆ ಹಾಕಬೇಕು. ಅದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ಈಗ ಅದಕ್ಕೆ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಆಗಲಿ. ಇವಾಗ ಸ್ವಲ್ಪ ಬ್ರೌನ್ ಆಗಿದೆ. ಈಗ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಈಗ ಎರಡೂ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟಿ ಆಗುತ್ತೆ. ನೋಡಿ, ಈಗ ಬ್ರೌನ್ ಆಗಿದೆ. ಸ್ವಲ್ಪ ಎತ್ತಿಟ್ಕೊಬಿಡೋಣ. ಇದನ್ನೊಂದು ಸೈಡ್ಗೆ ಮೇಲೆ ಹಾಕೋಣ ಅದನ್ನು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಈ ಥರ ಹಾಕೋಣ. ಸ್ಟವ್ ಹೈ ಫ್ಲೇಮಲ್ಲೇ ಇರಲಿ. ಇವಾಗ ನೋಡಿ, ಈಗ ಹಾಕಿ ನೋಡಿ, ಅವು ಎತ್ತಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮತ್ತು ಈರುಳ್ಳಿ ಫ್ರೈ ಮಾಡಿದ್ದು, ಅದನ್ನು ಈ ಥರ ಅದ್ರ ಮೇಲೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಾಕಿಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಡೋಣ. ಮೇಲೆ ವಿಷಲ್ ಹಾಕೋದು ಬೇಡ. ಇವಾಗ ಗ್ಯಾಸ್ನ ಸಿಮ್ಮಲ್ಲಿಡಬೇಕು. ಒಂದು 30 ನಿಮಿಷ ಸಿಮ್ಮಲ್ಲಿಟ್ಟು ಅದನ್ನು ಬೇಯಿಸಬೇಕು. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಇವಾಗ ಒಂದು 30 ನಿಮಿಷ ಕಳೆದಿದೆ. ಓಪನ್ ಮಾಡಿ ನೋಡೋಣ ಬನ್ನಿ ಆಗಿದೆಯಾ ಅಂತ. ನೋಡಿ, ಇವಾಗ ಆಗಿದೆ ಅದು. ನೋಡಿ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ತೆಕ್ಕೊಳ್ಳೋಣ ಇವಾಗ ಹೊರಗಡೆಗೆ. ಅದನ್ನು ನೋಡಿ, ಸೈಡಲ್ಲೆಲ್ಲ ಈ ಥರ ಬಿಡಿಸ್ಕೊಂಡು ಹೊರಗಡೆಗೀಗ ತೆಕ್ಕೊಳ್ಳೋಣ. ನೋಡಿ, ಇವಾಗ ತೆಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬಾ ರುಚಿಯಾಗಿರುತ್ತೆ. ಸಾಫ್ಟಾಗಿ ಬಂದಿದೆ. ಈವ್ನಿಂಗ್ ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಥ್ಯಾಂಕ್ ಯು ಸೋ ಮಚ್.